ಅವಕಾಶವನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಅದು ಒಂದೇ ಒಂದು ಪ್ಲಾಟ್ಫಾರ್ಮ್ ಇರೋದು JC. I improve my communicative skills to the depth of my knowledge, and with that particular communicative skills, I definitely earn more business. JCಯಿಂದ ನಾನು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನೇನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಂಡೆ. I am feeling on the top of the world. I have learnt a lot of things like time management and crisis management, which has worked very good for me in my day-to-day activities. ನಿಜ ಜೀವನದಲ್ಲಿ ನಮ್ಮ ಒಡ ಹುಟ್ಟಿದಲ್ಲಿ ನನ್ನ ತಂದೆ ತಾಯಿಗಳು ಹೇಳ್ಕೊಡಿರ್ತಕ್ಕಂಥ ಕೆಲವು ವಿಚಾರಗಳನ್ನೆಲ್ಲ ಈ JC ಸಂಸ್ಥೆಯಲ್ಲಿ ನನಗೆ ಹೇಳ್ಕೊಟ್ಟಿದೆ. That made me a perfect man. Thanks to this great organization JCI India. Because of this great organization, I came to know leaving my all egos and I have to handle the people. This organization taught me how to manage time and people. It helped me to realize my potential, and it has doubled my confidence. Being a JC, I have learned to be a better leader. Proud to be a JC. ಅಧ್ಯಕ್ಷರ ಸ್ಥಾನ ಏನು ಅನ್ನೋದನ್ನು ಗುರುತಿಸಬೇಕಾದ್ರೆ ಈ JC ಸಂಸ್ಥೆ ನಿಜಕ್ಕೂ ವಿಶ್ವದಲ್ಲೇ ಒಂದು ದೊಡ್ಡ ಸಂಸ್ಥೆ. JCಯಲ್ಲಿ ನಾನು ಒಳ್ಳೆಯ ನಾಯಕತ್ವವನ್ನು ಕಲ್ತಿದ್ದೇನೆ. ಈ JC ಸಂಸ್ಥೆಗೆ ಸೇರ್ಪಡೆ ಆದ ಮೇಲೆ ನನಗೆ ತುಂಬ ಆತ್ಮೀಯ ಬಂಧುಗಳು ನನ್ನ ಜೊತೆಗೆ ಸಿಕ್ಕಿದ್ದಾರೆ. JCಗೆ ಸೇರಿದ ಮೇಲೆ ನಮಗೆ ಅತಿ ಆಗಿ ಸಿಗುವುದು ಒಂದು ಲೀಡರ್ಶಿಪ್ ಅನ್ನೋದೊಂದು ಒಳ್ಳೆ ಪ್ರತಿಭೆ. ನಿರಂತರವಾಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾವು ಕಾರ್ಯನಿರ್ವಹಿಸಿದಾದರೆ ಯಶಸ್ಸು ಸಿಗುತ್ತೆ ಅನ್ನೋದನ್ನು JC ಬಂದು ನಾನು ಕಲಿತೆ. We can take firm decisions if we join JC. ನನ್ನ ಚಾಪ್ಟರ್ನ ಎಲ್ಲ ಮೆಂಬರ್ಸ್ಗಳನ್ನ ಈ ವರ್ಷದ ಕೊನೆಯೊಳಗೆ ಒಗ್ಗೂಡಿಸಿ ಝೋನ್ ಕಾನ್ಗೆ ಅಟೆಂಡ್ ಮಾಡಿಸ್ಬೇಕು ಅಂತಿದ್ದೀನಿ. ಮಾಡಿಸಿ ಇಟ್ಸ್ ಮೈ ಚಾಲೆಂಜ್. JC ಸದಸ್ಯರ ಭಾವನೆಗಳಿಗೆ ಸ್ಪಂದಿಸಿ ಈ ವರ್ಷದ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅನ್ನೋದು ನನ್ನ ಆಶಯ. ಅತ್ಯುತ್ತಮ ನಾಯಕನಾಗಬೇಕು ಅಂತ ಘಟಕಾಧ್ಯಕ್ಷನಾಗಿ ಇಟ್ಕೊಂಡಿದ್ದೆ. ನಾನು ಈ ವರ್ಷ ನನ್ನ ಸುತ್ತಮುತ್ತ ಜನರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆ ಅಧ್ಯಕ್ಷನಾಗಬೇಕು ಅಂತ ಹೇಳಿ ನನ್ನ ಆಸೆಯಾಗಿದೆ. ಅತ್ಯುತ್ತಮ ನಾಯಕನಾಗಿ ಬೆಳೆಯಬೇಕು ಮತ್ತು ನಮ್ಮ ಸಂಸ್ಥೆಯ ಸಿದ್ಧಾಂತಗಳನ್ನು ನಮ್ಮ ಜನತೆಗೆಲ್ಲ ತಿಳಿಸಲು ಹೆಚ್ಚು ಶ್ರಮಪಟ್ಟು ಸಂಸ್ಥೆಗೆ ದುಡಿತೀನಿ ಅಂತ ಗೆಟ್ ಬ್ಯಾಕ್ ದಿ ಬೆಸ್ಟ್ ಗ್ಲೋರಿ ಇನ್ ದಿ ಲಾಂಗ್. ತರಬೇತಿಯೊಂದೇ ಉತ್ತಮ ನಾಗರಿಕ ಸಮಾಜ ನಿರ್ಮಾಣಕ್ಕೆ ಸಾಧ್ಯ. ತರಬೇತಿಯೊಂದಿಗೆ JCಯನ್ನು ಸಮಾಜದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸೋದಕ್ಕೆ ಇಷ್ಟಪಡ್ತೀನಿ. We would like to spread the culture of JCism to the youth and make this country more vibrant and powerful in the days to come. ಕಮಿಟೆಡ್ ಒಂದು ಮತ್ತು ಬದ್ಧತೆಯುಳ್ಳಂಥ ಒಂದು ತಂಡವನ್ನು ಈ ಬಾರಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಭಾಳ ದೊಡ್ಡ ಗುರಿ. ಔಟ್ಸ್ಟ್ಯಾಂಡಿಂಗ್ ಲೋ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್. ನಮ್ಮ ತಂಡದಲ್ಲಿರೋರು ಎಲ್ಲರನ್ನೂ ಒಂದು ಒಳ್ಳೆ ಮಟ್ಟಿಗೆ ತಗೊಂಡೋಗಿ ನಾನು ಕೂಡ ಒಂದು ಅದ್ಭುತವಾದ ಟ್ರೈನರ್ ಆಗಿ ಮತ್ತು ನನ್ನ ತಂಡದವರು ಎಲ್ಲರನ್ನೂ ಒಂದು ಟ್ರೈನರ್ ಆಗಿ ಮಾಡುವಂಥ ಉದ್ದೇಶ. As a JC of 2011, I want to expand my business and travel other places. I want to create 10 leaders for my chapter and for my future.